ಏ ಸುಮ್ನಿರ್ರಿ ಮೇಡಮ್, ಪಿ ಸಿ ಶಟಾಪ್ ಅಂದಂದ ಈ ಕೇಸ್ ಇಷ್ಟು ಕಗ್ಗಂಟಾಗಿರೋದು. ಏನೋ ಈ ದೊಡ್ಡ ಮೇಡಮ್ ದಶೆಯಿಂದ ಕೇಸ್ ಬಗೆಹರಿಯಾಕತೈತಿ. ನನಗೆ ಹೊಳ್ಳೆ ಬಳ್ಳ ಅಂತಿರಲ್ಲ, ಅದನ್ನ ನೀವ ಒಟ್ಟು ಶಟ್ ಯುವರ್ ಮೌತ್ ಮಾಡ್ಕೊಂಡು ಕುಂತ್ರ ಪುಣ್ಯ ಬರ್ತತ್ ನೋಡ್ರಿ. ಮನೆಗೆ ಬಾ ಇವತ್ತು, ಸರಿಯಾಗಿದೆ ನಿನಗೆ ಕಜ್ಜಾಯ. ಇವತ್ತು ರಾತ್ರಿ ಮನೆಗೆ ಹೋಗಂಗಿಲ್ಲ, ನೋಡ್ತೇನಿ ಏನ್ ಮಾಡ್ತಾಳೆ ಈಕಿ ಅನ್ನೋದು. ಮೇಡಮ್ ಅವರ, ನಾನು ಇರೋ ನಿಜಾನ ಒಪ್ಕೋತೇನ್ರಿ. ಮೇಡಮ್, ನಾನು ಇರೋ ನಿಜಾನ ನಿಮ್ಮ ಮುಂದೆ ಎಲ್ಲಾನು ಹೇಳ್ತೇನೆ. ವಾಹ್, ಮುಖ್ಯಾಂಬೋ ಖುಷ್ ಹುವಾ. ಗುಡ್. ಇರೋ ನಿಜಾನ ಪಿನ್ ಟು ಪಿನ್ ಹೇಳಿದ್ರೆ ನಿಮ್ಗ ಒಳ್ಳೇದು. ಏನಾದ್ರೂ ಮುಚ್ಚಿಡೋ ಪ್ರಯತ್ನ ಪಟ್ರೆ ಅದರ ಪರಿಣಾಮ ನೆಟ್ಟಗಿರಂಗಿಲ್ಲ. ಸೋನಲ್ ಕಿ ಬಚ್ಚಿ, ನಿಂದು ಎಲ್ಲ ವಿಷಯನ ಮೇಡಮ್ ಹತ್ರ ಹೇಳ್ತೀನಿ. ಓಯ್, ನೀನೇನು ಬಹಳ ದೊಡ್ಡ ಸಾಚ. ಬಾ, ನಿಂದು ಎಲ್ಲ ಕತೆನ ಮೇಡಮ್ ಹತ್ರ ಹೇಳ್ತೀನಿ. ಬೇಡ ಸೋನಾಲ್, ನನ್ನನ್ನ ಎದುರು ಹಾಕೊಂಡು ನನ್ನ ವಿಷಯ ಏನಾದ್ರೂ ಮೇಡಮ್ ಮುಂದೆ ಹೇಳಿದೋ ನಿನ್ನನ್ನ ಸುಮ್ನೆ ಬಿಡೋದಿಲ್ಲ. ಓಯ್, ಯಾರ ಹತ್ರ ಧಮಕಿ ಹಾಕ್ತೀಯ? ನೀನ್ ಮಾಡಿರೋ ಮೋಸಕ್ಕೆ ನಿನ್ನನ್ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ನಾಯಿ ಹಂದಿಗೆ ಹಾಕ್ಬಿಡ್ಬೇಕು. ಏನಂತೀಯೇ? ಮೇಡಮ್, ನಾ ಹೇಳೋದು ಎಲ್ಲ ಸತ್ಯ ರೀ. ಸತ್ಯನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ. ಸೋನಲ್ ಮೇಡಮ್ ಅವರ, ಎಂದು ನೀವು ಕಂಪ್ಲೇಂಟ್ ಕೊಟ್ಟಿರಿ ಅವಾಗಿಂದ ನಾ ಹೇಳೋದು ಖರೇನ, ನಾ ಹೇಳೋದು ನಿಜಾನ ಅಂತೀರಿ, ಹೇಳವಲ್ರಿ. ಸರ್, ನನ್ನ ಕಣ್ಣ ಮುಚ್ಕೊಂಡಿದ್ದು ರೀ ಇವತ್ತು ತೆಗೆದವ. ಈ ಪ್ರೀತಮನ ಬಗ್ಗೆ ಇರುವಂತ ಎಲ್ಲಾ ಗುಟ್ಟಿನ ವಿಷಯನ ನಾ ನಿಮ್ಮ ಮುಂದೆ ಹೇಳ್ತೀನಿ. ಮೇಡಮ್ ಜಿ, ಈ ಸೋನಲ್ ಬಗ್ಗೆ ತುಂಬಾನೇ ಸೀಕ್ರೆಟ್ ಇದೆ, ಅವುಗಳನ್ನ ಎಲ್ಲ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಅಲ್ಲ, ಮೊದ್ಲು ಬಂದಾಗ ಒಬ್ಬರಿಗೊಬ್ರು ಪರಿಚಯ ಇಲ್ದವ್ರಂಗಿದ್ರೆ ಈಗೇನೋ ಗುಟ್ಟು ರಟ್ಟು ಅನ್ನಕತ್ತಾರ. ಇವರಿಬ್ಬರ ನಡುವೆ ಅದೇನಾಯ್ತೋ ಏನೋ. ಮೇಡಮ್, ಮೊದ್ಲಿಗೆ ನಾನು ಹೇಳ್ತೀನಿ. ಅರೆ ಮೇಡಮ್, ಮೊದಲು ನಾನೆಲ್ಲ ಹೇಳ್ತೀನಿ. ಸರಿಯಾ ಮೂದೇವಿ, ಲೇಡೀಸ್ ಫಸ್ಟ್ ಅಂತ ಗುರ್ತಿಲ್ಲನ? ಮೇಡಮ್ ಅವರೇ, ನಾ ಹೇಳ್ತೇನ್ರಿ. ಲೇಡೀಸ್ ಫಸ್ಟ್? ಲೇಡೀಸ್ ಫಸ್ಟ್ ಹತ್ತಿ ಫ್ರೀ ಆಗಿ ಪ್ರಯಾಣ ಮಾಡೋದಕ್ಕೆ ಇದು ಗೌರ್ಮೆಂಟ್ ಬಸ್ ಅಲ್ಲ, ಪೊಲೀಸ್ ಸ್ಟೇಷನ್. ಅದಕ್ಕೆ ನಾನ್ ಮೊದಲು ಹೇಳ್ತೀನಿ. ಮೇಡಮ್ ಅವರೇ, ಇವನ ಮಾತು ಕೇಳಬೇಡ್ರಿ. ಇವ ಒಬ್ಬ ದೊಡ್ಡ ಫ್ರಾಡ್ ಅದಾನ. ಮೇಡಮ್, ಶಂಕರ್ ಅವ್ರಿಗೆ ಮೋಸ ಮಾಡಿದ್ದು ಈ ಸೋನಲ್, ಹಾಗಾಗಿ ಇವಳೇ ಫ್ರಾಡು, ನಾನಲ್ಲ. ಮೇಡಮ್ ಅವರೇ, ನಾ ಶಂಕರ್ಗೆ ಮೋಸ ಮಾಡಿರಬಹುದು, ಆದ್ರೆ ಆ ಮೋಸ ಮಾಡಕ ಇವನ ಕಾರಣ. ಮೇಡಮ್, ಇವಳು ಶಂಕರನ್ನ ಪ್ರೀತಿಸೋ ನಾಟಕ ಮಾಡಿ ನನ್ನನ್ನ ಕೂಡ ಇವಳು ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನೋಡಿದ್ಲು. ನಾನು ನಿಮಗ್ ಗೊತ್ತಿರೋ ಹಾಗೆ ತುಂಬಾ ಸ್ಮಾರ್ಟ್ ಅಲ್ವಾ, ನಾನು ಇವಳು ಹೇಳ್ದಾಗೆ ಕೇಳಲಿಲ್ಲ. ಕೊನೆಗೆ ಅವಳಿಗೇನೋ ದುಡ್ಡಿನ ಅವಶ್ಯಕತೆ ಇದೆ ಅಂತ ಪ್ರಾಪರ್ಟಿನ ನನ್ನ ಹೆಸರಿಗೆ ಮಾರಕೊಟ್ಲು. ಮೇಡಮ್, ಇವನು ಹೇಳ್ತಾ ಇರೋದೆಲ್ಲ ಸುಳ್ಳು. ಶಂಕರ್ ಅವ್ರಿಗೆ ಮೋಸ ಮಾಡ್ಬೇಕು ಅಂತ ನನ್ನ ತಲೆಯಲ್ಲಿ ಯಾವತ್ತೂ ವಿಚಾರ ಇರ್ಲಿಲ್ಲ. ಇವನೇ ಇಲ್ಲದ್ದು ಸಲ್ಲದ್ದನ್ನ ನನ್ನ ತಲೆಯಲ್ಲಿ ತುಂಬಿ ನನ್ನ ತಲೆ ಕೆಡಿಸಿ ಶಂಕರಿಂದ ನನ್ನ ದೂರ ಮಾಡಿ ಕೊನೆಗೆ ಶಂಕರ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಅವ್ರ ಮನೆನ ನನ್ನ ಹೆಸರಿಗೆ ಮಾಡಿದ್ದು, ಆ ಮನೆನೂ ಕೂಡ ಕಸ್ಕೊಂಡು ಮನೆಯಿಂದ ನನ್ನನ್ನ ಹೊರಗಡೆ ಹಾಕಿದಾನೆ. ಸೋನಲ್ ಅವರೇ, ನಿಮಗೊಂದು ಪ್ರಶ್ನೆ. ಶಂಕರ್ ಅವರು ಯಾಕೆ ಮನೆ ಬಿಟ್ಟು ಹೋದ್ರು? ಅದು ಯಾಕಂದ್ರೆ ಮೇಡಮ್, ಅದು ಮೇಡಮ್, ಆ ಕತೆನ ನಾನ್ ಹೇಳ್ತೀನಿ. ಶಂಕರ್ ಒಂದು ಒಳ್ಳೆ ಸೀದಾ ಸಾದಾ ಮನುಷ್ಯ. ಶಂಕರ್ದು ಪಾಪ ದುರಾದೃಷ್ಟ ಇರ್ಬೇಕು. ಈ ಕತ್ತೆನ ಲವ್ ಮಾಡಿ ಮದ್ವೆ ಮಾಡ್ಕೋ ಅಂತ ಇವಳಿಗೆ ಒಂದೇ ಸಮನೆ ಗಂಟು ಬಿದ್ದಿದ್ದ. ಏ ಪ್ರೀತಮ್, ಏನೋ ನಿನ್ನ ಮಾತಿನ ಅರ್ಥ? ಪ್ರೀತಮ್, ಏನ್ ಹೇಳಾಕತ್ತಿ? ಅಂದ್ರ ಶಂಕರ್ ಅವರು ಸೋನಲ್ಗೆ ನನ್ನ ಮದ್ವಿ ಮಾಡ್ಕೊ ಅಂತ ಹೇಳಿ ಗಂಟು ಬಿದ್ದಿದ್ರ? ಹೌದ್ರಿ ಸರ್. ಮೇಡಮ್ ಅವ್ರ, ಇದ್ರ ಅರ್ಥ ಶಂಕರ್ ಅವರು ಹೇಳ್ತಾ ಇರೋದು ನಿಜಾನ ಐತಿ. ಯಾಕಂದ್ರ ಸೋನಲ್ ಅವ್ರದ್ದು ಶಂಕರ್ ಅವ್ರದ್ದು ಮದ್ವಿನ ಆಗಿಲ್ಲ ಅಂದ್ರ ಮತ್ತೆ ಮದ್ವೆ ಆಗಕ್ಕ ಅವ್ರ ಹೆಂಗ್ ಗಂಟು ಬೀಳ್ತಾರ? ಶಿವಕುಮಾರ್ ಅವ್ರೆ, ನಮ್ಮ ಅಭಿಪ್ರಾಯಗಳನ್ನ ಈಗ ವ್ಯಕ್ತಪಡಿಸಿದ್ರ ಅವರಿಬ್ರು ಅಲರ್ಟ್ ಆಕಾರ. ಏನ್ ಹೇಳ್ತಾರ ಅನ್ನೋದು ಸುಮ್ಮನೆ ಕೇಳೋಣಂತ್ರಿ. ಹೆಂಗೋ ಇಬ್ರು ಜಿದ್ದಿಗೆ ಬಿದ್ದಾರ. ಅವನ್ ರಹಸ್ಯ ಆಕಿ ಹೇಳ್ತಾಳ, ಆಕಿ ರಹಸ್ಯ ಆವ್ ಹೇಳ್ತಾನ. ಶಾಂತ ರೀತಿಯಿಂದ ಕುಂತ ಅವ್ರು ಏನ್ ಹೇಳ್ತಾರ ಅನ್ನೋದು ಕೇಳಿಸ್ಕೊಳ್ಳೋದಷ್ಟ ನಮ್ ಡ್ಯೂಟಿ. ವಾವ್, ಸೂಪರ್ ಮೇಡಮ್. ಮೇಡಮ್, ಇವನ್ ಹೇಳ್ತಾ ಇರೋದೆಲ್ಲ ಸುಳ್ಳು. ಇವನ್ ಮಾತನ್ನ ನಂಬಬೇಡಿ. ಇವನೊಬ್ಬ ದೊಡ್ಡ ಫ್ರಾಡು. ಎಷ್ಟೋ ಜನ ಹುಡುಗಿಯರಿಗೆ ಇವನು ಮೋಸ ಮಾಡಿ ಅವ್ರ ಹೆಸರಲ್ಲಿರೋ ಪ್ರಾಪರ್ಟಿನ ಕಿತ್ಕೊಂಡು ಅವ್ರ ಜೀವನನೇ ಹಾಳು ಮಾಡಿರೋ ಕಿರಾತಕ. ಮೇಡಮ್, ನಾನ್ ಹೇಳೋದಿಲ್ಲ ನಿಜ. ಶಂಕರನ್ಗೆ ಈ ಸೋನಲೇ ಮೋಸ ಮಾಡಿದ್ದು. ಶಂಕರ್ ಜೊತೆ ಪ್ರೀತಿಸೋ ನಾಟಕ ಮಾಡಿ ಅವನಿಗೆ ನಾನ್ ನಿನ್ನೆ ಮದ್ವೆ ಮಾಡ್ಕೋತೀನಿ ಅಂತ ಇಲ್ಲದ್ ಸಲ್ಲದ್ದು ಆಸೆ ಹುಟ್ಟಿಸಿ ಅವನ್ ಮನೇನ ತನ್ನ ಹೆಸರಿಗೆ ಮಾಡ್ಕೊಂಡು ಅವನನ್ನ ಮನೆಯಿಂದ ಆಚೆ ಹಾಕಿ ಅದೇ ಮನೆಯಲ್ಲಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ಆ ಮನೇನ
ನನಗೆ ಸೇಲ್ ಮಾಡಿದಾಳೆ. ಮೇಡಮ್, ಇವಳನ್ನ ಸುಮ್ನೆ ಬಿಡ್ಬೇಡಿ. ಇವಳಿಗೆ ಸರಿಯಾದ ಶಿಕ್ಷಣ ಆಗ್ಬೇಕು. ಮೇಡಮ್ ಅವ್ರೆ, ಇವ ಹೇಳ್ತಾ ಇರೋದು ಎಲ್ಲ ಶುದ್ಧ ಸುಳ್ಳು. ನಾನು ಶಂಕರ್ ಎಷ್ಟು ಚಂದ ಒಂದ ಮನ್ಯಾಗ ಇದ್ವಿ. ಒಂದಿನ ಶಂಕರ್ ನನಗ್ ಸರ್ಪ್ರೈಸ್ ಆಗಿ ಮನಿನ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ಹೇಳಾಕ ಒಂದ್ ರೆಸಾರ್ಟಿಗೆ ಕರ್ಕೊಂಡು ಹೋದಾಗ ಈ ಕಿರಾತಕ ಅಲ್ಲೇ ನಮ್ಮಿಬ್ಬರನ್ನು ನೋಡಿ ಇವನು ಬಣ್ಣ ಬಣ್ಣ ಮಾತಿಂದ ನನ್ನ ಮಳ್ಳ ಮಾಡಿ ನನ್ನ ಶಂಕರ್ ನಡುವ ಬೆಂಕಿ ಹಚ್ಚಿ ಇವ ಹೇಳ್ದಂಗ ಶಂಕರ್ ಮನಿನ ನನ್ನ ಹೆಸರು ಮಾಡೋ ಮಟ ನಾನು ಸುಮ್ಮನೆ ಇದ್ದೆ. ಆಮೇಲೆ ಒಂದಿನ ಶಂಕರ್ ಅವ್ರನ್ನ ಆ ಮನೆಯಿಂದ ಹೊರಗೆ ಹಾಕಿದ ಕಿರಾತಕ ಇವನ. ಅಂದ್ರ ಶಂಕರ್ ಅವ್ರ ಜೊತೆ ರಿಲೇಶನ್ಶಿಪ್ ನಾಗಿದ್ರಿ, ಆದ್ರೆ ಅವ್ರನ್ನ ಮದುವೆ ಆಗಿರ್ಲಿಲ್ಲ. ಅವ್ರ ಜೊತೆ ಪ್ರೀತಿಸೋ ನಾಟಕ ಮಾಡಿ ಅವ್ರ ಮನೇನ ಸಂಚಿಂದ ನಿನ್ನ ಹೆಸರು ಮಾಡ್ಕೊಂಡು ಆಮೇಲೆ ಆ ಮನುಷ್ಯನ ಮನೆಯಿಂದ ಹೊರಗೆ ಹಾಕಿರಲ್ಲ. ಛೀ, ನಿಮ್ ಬುದ್ಧಿಗೆ ಏನ್ ಹೇಳ್ಬೇಕು? ನಿಜ ತಿಳಿದೆ, ಶಂಕರ್ ಅವ್ರ ಮನಸ್ಸಿಗೆ ತುಂಬಾ ನೋವು ಮಾಡ್ಬಿಟ್ಟೆ. ನನ್ನ ಗಂಡನ ಮೇಲೆ ವಿಶ್ವಾಸ ಮಾಡಿದೆ, ಮೂರನೇ ಅವ್ರ ಮೇಲೆ ವಿಶ್ವಾಸ ಮಾಡಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಮೇಡಮ್, ಇವನು ನೋಡೋದಕ್ಕೆ ಒಳ್ಳೆ ಒಂಥರ ಆಕ್ಟ್ ಏನೋ ಮಾಡ್ತಾನೆ. ಇವನು ದೊಡ್ಡ ಕ್ರಿಮಿನಲ್ ಮೇಡಮ್. ಸೋನಲ್ ಅವ್ರೊಬ್ರ ಕ್ರಿಮಿನಲ್ ಎಲ್ಲ ಅದ್ರಿ. ಅವ್ರ ಜೊತೆ ನೀವು ಭಾಗಿಯಾಗಿರಲ್ಲ, ನೀವು ಕ್ರಿಮಿನಲ್. ಮೇಡಮ್, ಇವರಿಬ್ಬರ ಅಕ್ರಮ ಸಂಬಂಧದಲ್ಲಿ ನಾನೇನ್ ತಪ್ಪು ಮಾಡಿದ್ದೀನಿ? ಕರ್ನಾಟಕದಿಂದ ಓಡಿ ಬಂದವರು ಇವರು, ಮನಿ ಪರ್ಚೇಸ್ ಮಾಡಿದವರು ಇವರು, ಇಬ್ರು ಜಗಳ ಮಾಡ್ಕೊಂಡು ಬೇರೆ ಬೇರೆ ಆದವರು ಇವರೇ. ಈ ಸೋನಲೇ ನನ್ನ ಕೈಕಾಲು ಬಿದ್ದು ಪ್ರಾಪರ್ಟಿನ ತಗೊಳ್ಳಿ ಅಂತ ಫೋರ್ಸ್ ಮಾಡಿದ್ದಕ್ಕೆ ಆ ಮನೇನ ನಾನು ಕೊಂಡ್ಕೊಂಡಿದ್ದು. ಮೇಡಮ್, ಶಂಕರ್ ಮತ್ತು ಸೋನಲ್ ನಡುವೆ ಇರೋ ಲಫ್ಡ ನನ್ಗೇನು ಸಂಬಂಧ ಇಲ್ಲ. ನಾನು ದುಡ್ಡು ಕೊಟ್ಟಿದ್ದೀನಿ, ನನ್ಗೆ ಮನೆ ಕೊಟ್ಟಿದ್ದಾರೆ. ಬೇಕಿದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಡಿಸಿ, ಅವ್ರ ಮನೇನ ಅವ್ರಿಗೆ ಕೊಡ್ತೀನಿ. ಏ ನಾಯಿ ಮಕದವನೇ, ನರಿ ಬುದ್ಧಿ ಅವನೇ, ಯಾವ ದುಡ್ಡು ಕೊಟ್ಟಿದೀಯೋ? ಥು, ನಿನ್ನ ಬಾಯಾಗ ಮಣ್ಣು ಹಾಕ. ನಿನಗ್ ಬರಬಾರ್ದು ಬಂದ ಚಾಪಿ ಸುತ್ಕೊಂಡು ಹೋಗ. ನೀನ್ ನೆಗದ್ ಬಿದ್ದ ನೆಲ್ಲಿಕಾಯಿ ಆಗ. ನಿನ್ನ ಸಿದಿಗಿ ಸಿಂಗಾರ ಮಾಡ. ನಿನ್ನ ಮಕ್ಕದ ಮೇಲೆ ಮಣ್ಣು ಒಟ್ಟ ಮಕರಾಸ ಮಣ್ಣಾಗಿಡ್ಲಿ. ನಿನ್ನ ಬಾಯಾಗ ಹುಳ ಬೀಳ, ಪಟ್ನಾಗ ನಿನ್ನ ಮಾರಿ ಮಣ್ಣಾಗ್ಲಿ. ಲೇ ಸೋನಲ್, ಏನೇ ಇದು ನಿನ್ನ ಬೈಗಳ? ತಮ್ಮ, ನಮ್ಮ ಉತ್ತರ ಕರ್ನಾಟಕದಾಗ ಭಾರಿ ಸ್ಪೆಷಲ್ ಬೈಗಳವ. ಮನುಷ್ಯಾಗ ಅತೀ ಸಿಟ್ಟು ಬಂದಾಗ ಇಂಥವೆಲ್ಲ ಬೇಗಳು ಬರ್ತಾವ. ಮೇಡಮ್ ಅವ್ರ, ನಾ ಫಸ್ಟ್ ಇವನ್ ಬೆಟ್ಟಾದಾಗ ತಾನ ನನ್ನ ನಂಬರ್ ಇಸ್ಕೊಂಡಾರಿ. ಇಲ್ಲದ್ದೆ ಸಲ್ಲದ್ದೆ ಹೇಳಿ ನನ್ನ ತಲೆ ಕೆಡಿಸಿದ. ಆಮೇಲೆ ಇವ ಹೇಳ್ದಂಗ ಶಂಕರ್ ಅವ್ರಿಗೆ ಮೋಸ ಮಾಡಿದೆ. ನನ್ನ ಕರ್ಕೊಂಡು ಹೋಗಿ ಎಲ್ಲೋ ಒಂದ್ ರೆಸಾರ್ಟ್ ನಾಗ ಇಟ್ಟು ಮೋಸದಿದ್ದ ನನ್ನ ಮನಿನ ಇವನ ಹೆಸರು ಮಾಡ್ಕೊಂಡ. ಮೇಡಮ್ ಅವ್ರ, ಸತ್ಯವಾಗ್ಲು ಇವ ನನಗ 1 ರೂಪಾಯಿನೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ನೀವು ತನಿಖೆ ಮಾಡ್ರಿ. ಇವ ಒಂದ್ ವೇಳೆ ನನಗೆ ದುಡ್ಡು ಕೊಟ್ಟಿದ್ರ ನಾ ಈ ಊರಾಗ ಇರ್ತಿದ್ದಿಲ್ಲ. ದುಡ್ಡು ತಗೊಂಡ ಎಲ್ಲಾದ್ರೂ ದೂರ ಹೋಗಿ ಸೆಟ್ಲ್ ಆಗ್ತಿದ್ದೆ. ಬಪ್ಪರೆ ಮಗಳ, ಯಾರ್ದೋ ದುಡ್ಡು ಎಲ್ಲವನ್ನ ಜಾತ್ರಿ. ವೀಕ್ಷಕರ, ಈ ಕಥೆ ಇನ್ನು ಮುಂದೆ ಇನ್ನೂ ಬಹಳ ಚಂದ ಮೂಡಿ ಬರ್ತೈತಿ. ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ. ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತವರು ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಕಥೆನ ಇನ್ನೂ ಚೆನ್ನಾಗಿ ಬರೆಯಕ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ವೀಕ್ಷಕರ, ಲಕ್ಷ್ಮಿ ಕೌಜ್ಗೇರಿ ಅವರು ನನಗೆ ಕಮೆಂಟ್ ಮಾಡ್ಯಾರಿ. ಲಕ್ಷ್ಮಿ ಅವರ ಅಕ್ಕನ ಮಗನಾದ ಮಹೇಶ್ ಅವ್ರದ್ದು 11ನೇ ವರ್ಷದ ಹುಟ್ಟುಹಬ್ಬ ಐತ್ರಿ. ನಮ್ಮ ಇಡೀ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ವತಿಯಿಂದ ಮಹೇಶ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸೋಣ. ಸ್ನೇಹಿತರೆ, ನನಗೂ ಕೂಡ ಬಹಳಷ್ಟು ಜನ ವಿಶ್ ಕಳಿಸಿರಿ. ನಿಮಗೂ ಕೂಡ ಧನ್ಯವಾದ. ವಿಡಿಯೋ ನೋಡಿದ್ದ ಮರೀದಂಗ ಒಂದು ಕಮೆಂಟ್ ಮಾಡ್ರಿ.